ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಮಂಗಳೂರು ಬನ್ಸ್ ಮಾಡೋಣ. ಇದ್ರ ಜೊತೆಗೆ ನಾನು ಈ ಗ್ರೇವಿ ಮಾಡಿದ್ದೀನಿ. ಈ ಗ್ರೇವಿ ರೆಸಿಪಿನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಚಾನಲ್ಗೆ. ಈಗ ಬಾಳೆಹಣ್ಣಿಂದ ಮಾಡೋಂಥ ರೆಸಿಪೀಸ್ನ ಮಾತ್ರ ನೋಡೋಣ. ಎರಡನೇದು ಬಾಳೆಹಣ್ಣಿಂದ ಬರ್ಫಿ ಮಾಡಿದ್ದೀನಿ. ಈ ಬರ್ಫಿನ ನೀವು ತುಂಬಾ ದಿನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಬಳಸ್ಬೋದು. ಮೂರನೇ ರೆಸಿಪಿ ಬಂದು ಬಾಳೆಹಣ್ಣಿನ ಸುತ್ತ, ಅಥವಾ ನೀವು ಬಾಳೆಹಣ್ಣಿನ ಅಪ್ಪಮ್ ಅಂತನೂ ಕೂಡ ಹೇಳ್ಬೋದು. ಇದನ್ನು ಕೂಡ ನೀವು ತುಂಬಾ ಈಸಿಯಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ನಾಲ್ಕನೇ ರೆಸಿಪಿ ಬಂದು ಬಾಳೆಹಣ್ಣಿನಿಂದ ಮಾಡುವಂತ ಹೋಳಿಗೆ. ಈ 4 ರೆಸಿಪೀಸ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಮಂಗಳೂರು ಬನ್ನ ಮಾಡೋಣ. ಇದಕ್ಕೆ ನಾನು 8 ಬಾಳೆಹಣ್ಣನ್ನ ತಗೊಂಡಿದ್ದೀನಿ. ಆದಷ್ಟು ಹಣ್ಣಾಗಿರೋಂಥ ಬಾಳೆಹಣ್ಣುಗಳನ್ನ ತಗೊಳ್ಳಿ. ನಾನು ಇಲ್ಲಿ ಒಂದು 3/4 kg ಹಿಟ್ಟಿನ ಲೆಕ್ಕಕ್ಕೆ ಮಾಡ್ತಾ ಇರೋದ್ರಿಂದ 8 ಬಾಳೆಹಣ್ಣು ತಗೊಂಡಿದ್ದೀನಿ. ಅಕಸ್ಮಾತ್ ನೀವೇನಾದ್ರು ಕಡಿಮೆ ಕ್ವಾಂಟಿಟಿಲಿ ತಗೊಂಡು ಮಾಡ್ತಾ ಇದ್ರೆ ಬಾಳೆಹಣ್ಣುಗಳು 3 ಅಥವಾ 4 ಆದ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಇದು ಪಚ್ಚಬಾಳೆ ಆಗಿರೋದ್ರಿಂದ ಸ್ವೀಟ್ ಜಾಸ್ತಿ ಇರುತ್ತೆ, ಆದ್ರಿಂದ 3 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಕೆಲವೊಂದು ಹಣ್ಣುಗಳು ಸಿಹಿ ಇರಲ್ಲ, ಆ ತರದ ಹಣ್ಣುಗಳಾದ್ರೆ ನೀವು ಇನ್ನೂ 1 ಚಮಚ ಎಕ್ಸ್ಟ್ರಾ ಸಕ್ಕರೆನ ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಜೊತೆಗೆ ಒಂದು 1/4 ಸ್ಪೂನ್ನಷ್ಟು ಇದಕ್ಕೆ ಬೇಕಿಂಗ್ ಸೋಡಾ ಹಾಕೊಳ್ಳೋಣ. ಏನು ನಾವು ಅಡುಗೆಗೆ ಉಪಯೋಗಿಸ್ತೀವಲ್ಲ ಬೇಕಿಂಗ್ ಸೋಡಾ, ಅದನ್ನ ಹಾಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ 1 ಚಮಚದಷ್ಟು ನಾವು ಇದಕ್ಕೆ ಜೀರಿಗೆ ಹಾಕೊಳ್ಳೋಣ. ಇಷ್ಟನ್ನು ಹಾಕೊಂಡು ಇದನ್ನ ತುಂಬಾ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಎಲ್ಲಿ ಕೂಡ ಬಾಳೆಹಣ್ಣಿಂದ ಒಂದು ಸ್ವಲ್ಪ ಕೂಡ ಅಂಶ ಗೊತ್ತಾಗಬಾರ್ದು, ಅಷ್ಟು ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ನೀವು ಈ ರೀತಿ ಮ್ಯಾಶರ್ ಸಹಾಯದಿಂದ ಅಥವಾ ಸ್ಪೂನ್ ಸಹಾಯದಿಂದ ತುಂಬಾ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಗ್ರೈಂಡ್ ಎಲ್ಲ ಮಾಡೋದು ಬೇಡ, ಇದೇ ರೀತಿ ಮ್ಯಾಶರ್ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 1/4 ಕಪ್ನಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. 1/4 ಕಪ್ನಿಂದ ಅರ್ಧ ಕಪ್ವರೆಗೂ ಹಾಕೊಳ್ಬೋದು. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಇನ್ನೊಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಳೆಹಣ್ಣು, ಮೊಸರು, ಮಿಕ್ಕಿರೋ ಎಲ್ಲ ಪದಾರ್ಥಗಳು ತುಂಬಾ ಚೆನ್ನಾಗಿ ಬೆರೆಯೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 3/4 kg ಅಷ್ಟು ನಾನು ಮೈದಾ ತಗೊಳ್ತಾ ಇದ್ದೀನಿ. ಅಕಸ್ಮಾತ್ ಆಗಿ ನೀವು ಮೈದಾ ತಿನ್ನಕ್ ಇಷ್ಟ ಇಲ್ಲ ಅಂದ್ರೆ ಗೋಧಿ ಹಿಟ್ಟು ಕೂಡ ಉಪಯೋಗಿಸಿ ಮಾಡ್ಬೋದು, ಅಥವಾ ಅರ್ಧ ಗೋಧಿ ಹಿಟ್ಟು ಅಥವಾ ಅರ್ಧ ಮೈದಾ ಹಿಟ್ಟನ್ನು ಕೂಡ ಬಳಸಿ ಕೂಡ ಮಾಡ್ಬೋದು. ನಾನಿಲ್ಲಿ ಕೇವಲ ಮೈದಾ ಹಿಟ್ಟನ್ನೇ ತಗೊಂಡಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಮೈದಾ ಹಿಟ್ಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವೆರಡು ಮಿಕ್ಸ್ ಮಾಡಿದಾಗೂ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಗೋಧಿ ಹಿಟ್ಟು ಯೂಸ್ ಮಾಡಿ ಮಾಡಿದಾಗ ಆ ಟೇಸ್ಟ್ ಅಷ್ಟು ಸಿಮಿಲರ್ ಇಲ್ಲದೆ ಹೋದ್ರೂ ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಬೇಕೋ ಅದರಲ್ಲಿ ನೀವು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಇದಕ್ಕೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ. ಬಾಳೆಹಣ್ಣಿಂದು ಏನಿರುತ್ತೆ ಅದು ಮತ್ತೆ ಏನು ಮೊಸರು ಹಾಕೊಂಡಿರ್ತೀರೋ ಅಷ್ಟರಲ್ಲೇ ಈ ಹಿಟ್ಟು ಚೆನ್ನಾಗಿ ಕಂಬೈನ್ ಆಗುತ್ತೆ. 1 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಿಟ್ಟನ್ನ ಚೆನ್ನಾಗಿ ನಾದಿದ ನಂತರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆ ಸವರಿ ಇದನ್ನ ಇಡೀ ರಾತ್ರಿ ನೆನೆಯೋದಕ್ಕೆ ಬಿಡಬೇಕು. ಇಡೀ ರಾತ್ರಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 8 ತಾಸಾದ್ರೂ ಹಿಟ್ಟು ನೆನಿಬೇಕು. ನೀವು ಬೆಳಿಗ್ಗೆ ಮಾಡ್ತೀರಾ ಅಂದ್ರೆ ಬೆಟರ್, ಅಂದ್ರೆ ನೈಟ್ ಹಿಟ್ಟನ್ನ ಕಲಸಿಟ್ಬಿಟ್ಟು ಬೆಳಿಗ್ಗೆ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹಿಟ್ಟನ್ನ ಕಂಪಲ್ಸರಿ ನೀವು ನೆನೆಸ್ಲೇಬೇಕು. ನೋಡಿ, ಬೆಳಿಗ್ಗೆ ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ಒಂದ್ಸರಿ ನಾದ್ಕೊಂಡು ಈಗ ಪೂರಿ ಮಾಡ್ಲಿಕ್ಕೆ ಬೇಕಾಗಿರೋಷ್ಟು ಹಿಟ್ಟನ್ನ ತಗೊಂಡು ಚಿಕ್ಕ ಚಿಕ್ಕದಾಗಿ ಪೂರಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಪೂರಿಗಳು ತುಂಬಾ ತೆಳ್ಳಗೂ ಇರಬಾರ್ದು, ಸ್ವಲ್ಪ ದಪ್ಪ ಬರಬೇಕು. ನೀವು ಬೇಕು ಅಂದ್ರೆ ಕೈಯಿಂದಾನೇ ಪ್ರೆಸ್ ಮಾಡ್ಬೋದು, ಯಾಕಂದ್ರೆ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಬೇಡ ಅಂದ್ರೆ ನೀವು ಈ ರೀತಿ ಪೂರಿ ತರನೇ ಲತಡಿ ಸಹಾಯದಿಂದ ಉತ್ಕೊಂಡು ರೆಡಿ ಮಾಡ್ಕೊಳ್ಬೋದು. ನೀವು ಬೇಕಿದ್ರೆ ಹಿಟ್ಟಚ್ಚಿ ಉತ್ಕೊಳ್ಳಿ ಅಥವಾ ಎಣ್ಣೆ ಸವರ್ಕೊಂಡಾದ್ರೂ ಉತ್ಕೊಳ್ಳಿ. 2 ರೀತಿಯಿಂದನೂ ಇದನ್ನ ಉತ್ಕೊಳ್ಬೋದು. ನಾನಿಲ್ಲಿ ಹಿಟ್ಟನ್ನ ಹಚ್ಕೊಂಡು ಉತ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಇದನ್ನ
ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ತುಂಬಾ ಚೆನ್ನಾಗಿ ಕಾಯ್ಬೇಕು. ಕಾದಿದ ನಂತರ ಪೂರಿಗಳನ್ನ ಕರಿಯುವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕರೀರಿ, ಯಾಕಂದ್ರೆ ತುಂಬಾ ದಪ್ಪ ಇರೋದ್ರಿಂದ ಮೇಲ್ಮಕ್ಕ ಮಾತ್ರ ಬ್ರೌನ್ ಆಗ್ಬಿಟ್ಟು ಒಳಗಡೆ ಹಸಿ ಇರಬಾರ್ದಲ್ವಾ, ಅದಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ಒಂದ್ 2 ಸೆಕೆಂಡ್ ಬಿಟ್ರೆ ತಾನಾಗೆ ಮೇಲ್ ಬಂದು ಉಬ್ಬೋದಕ್ ಶುರುವಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇದೇ ರೀತಿಯಾಗಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಳ್ತು. ಎಲ್ಲಾ ಪೂರಿಗಳನ್ನು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವೊಂದ್ಸರಿ ಈ ತಣ್ಣನ್ ಪೂರಿಗಳನ್ನ ಎಣ್ಣೆಗೆ ಹಾಕಿದ ನಂತರ ಎಣ್ಣೆದು ಟೆಂಪರೇಚರ್ ಡೌನ್ ಆಗುತ್ತೆ. ಆವಾಗ ಪೂರಿಗಳು ಉಬ್ತಾ ಇಲ್ವಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆವಾಗ ನೀವು ಮತ್ತೆ ಫ್ಲೇಮ್ನ ಹೈ ಮಾಡಿಕೊಂಡು ಎಣ್ಣೆನ ತುಂಬಾ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮತ್ತೆ ಮೀಡಿಯಂ ಫ್ಲೇಮಿಂಗ್ ಮಾಡಿಕೊಂಡು ಪೂರಿ ಫ್ರೈ ಮಾಡೋದಕ್ಕೆ ಶುರು ಮಾಡಿ. ಅವಾಗ ತುಂಬಾ ಚೆನ್ನಾಗಿ ಪೂರಿಗಳು ಉಬ್ಬೋಕ್ ಶುರು ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಾನು ಈ ಪೂರಿ ಜೊತೆಗೆ ಗ್ರೇವಿ ಮಾಡಿದ್ದೀನಿ ಪನೀರ್ದು. ಆ ಗ್ರೇವಿ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಕೇವಲ ಬಾಳೆಹಣ್ಣಿಂದು ರೆಸಿಪಿಗಳನ್ನ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ, ಹಾಗಾಗಿ ಅದನ್ನ ನೆಕ್ಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಈ ಪೂರಿ ಜೊತೆಗೆ ನೀವು ಚಟ್ನಿ, ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ಗ್ರೇವಿ ಜೊತೆ ಸರ್ವ್ ಮಾಡ್ಬೋದು. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಪನೀರ್ದು ಗ್ರೇವಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಎಲ್ಲ ಪೂರಿಗಳು ಇದೇ ರೀತಿಯಾಗಿ ಉಬ್ತಾವ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ. ನೀವು ಇದನ್ನ ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದು ರೀತಿ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಯಾವ್ದ್ರ ಜೊತೆ ಮಾಡಿದ್ರಿ, ಹೇಗ್ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಖಂಡಿತ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡೋದನ್ನ, ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ ಇದ್ರ ಜೊತೆ ಮಾಡಿರೋ ಗ್ರೇವಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಂಗಳೂರು ಬನ್ಸ್ ಜೊತೆಗೆ ಪನೀರ್ದು ಗ್ರೇವಿ. ನೆಕ್ಸ್ಟ್ ರೆಸಿಪಿ ಬಂದು ನಾನು ಬನಾನಾದು ಬರ್ಫಿ ಮಾಡ್ತಾ ಇದ್ದೀನಿ. ನೀವು ಇದನ್ನ 15 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತಿನ್ನೋದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ನಷ್ಟು ತುಪ್ಪ ತಗೊಂಡಿದ್ದೀನಿ. ಹಾಗೆ 1 ಕಪ್ ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಹಿಟ್ಟನ್ನ ಹುರ್ಕೊಳ್ಬೇಕು. ಯಾವ ರೀತಿ ಅಂದ್ರೆ ನೀವು ಈ ಬೇಸನ್ ಉಂಡಿ ಎಲ್ಲ ಮಾಡ್ತಿರಲ್ಲ, ಆ ಬೇಸನ್ ಉಂಡಿ ಹಿಟ್ಟು ಹೇಗೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತಿರಲ್ಲ ತುಪ್ಪದಲ್ಲಿ, ಅದೇ ರೀತಿಯಾಗಿ ಈ ಹಿಟ್ಟನ್ನ ನೀವು ತುಪ್ಪದಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ಹಿಟ್ಟಿಗೆ ತುಪ್ಪ ಕಡಿಮೆ ಅನಿಸ್ತು ಅಂದ್ರೆ ನೀವು ಮತ್ತೆ ಇದಕ್ಕೆ ಇನ್ನೊಂದು ಚಮಚ 2 ಚಮಚ ತುಪ್ಪನ ಸೇರಿಸಿ ತುಂಬಾ ಚೆನ್ನಾಗಿ ಕಂಪು ವಾಸನೆ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಬೇಕು. ಜೊತೆಗೆ 1 ಕಪ್ ನಷ್ಟು ನಾನಿಲ್ಲಿ ಬೆಲ್ಲ ತಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ ನಷ್ಟು ನೀರ್ ಹಾಕಿ ನಾನು ಇದನ್ನ ಪಾಕ ಮಾಡಕ್ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲದ ಪುಡಿ ಉಪಯೋಗಿಸಿದ್ದೀನಿ. ನೀವು ಅಚ್ಚು ಬೆಲ್ಲನೇ ಪೌಡರ್ ಮಾಡಿ ಬೇಕಾದ್ರೂ ಕೂಡ ಉಪಯೋಗಿಸ್ಬೋದು. ನಾನಿಲ್ಲೇ ನಮ್ಮ ಹತ್ರ ಈಗ ಸದ್ಯಕ್ಕೆ ಪೌಡರ್ ಇತ್ತು, ಹಾಗಾಗಿ ಬೆಲ್ಲದ್ದು ಪೌಡರ್ನ ಹಾಕೊಂಡು ಇದನ್ನ ಪಾಕ ಮಾಡಕ್ ಇಟ್ಕೊಂಡಿದ್ದೀನಿ. ನೋಡಿ ಜೊತೆಗೆ ನಮ್ದು ಹಿಟ್ಟು ಕೂಡ ಫ್ರೈ ಆಗ್ತಾ ಇದೆ. ನಿಮಗೆ ಘಮ ಬರಕ್ ಶುರು ಆಗುತ್ತೆ, ಅದು ಹಿಟ್ಟಿಂದು ಬೆಂದಿರೋ ಪರಿಮಳ ಬರೋದಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ಇದಕ್ಕೆ 1/4 ಕಪ್ ನಷ್ಟು ಸಣ್ಣ ರವ, ಈ ಚಿರೋಟಿ ರವ ಅಂತ ಏನ್ ಹೇಳ್ತಾರಲ್ಲ ಆ ರವ ಹಾಕೊಂಡಿದೀನಿ. ಇದು ಕೂಡ ಕಲರ್ ಚೇಂಜ್ ಆಗಿ ಘಮ ಬರ್ಬೇಕು, ಅಲ್ಲಿವರೆಗೂ ನೀವು ಹುರ್ಕೊಳ್ಬೇಕು. ಅಕಸ್ಮಾತ್ ಆಗಿ ರವೆ ಹಾಕಿದ್ಮೇಲೆ ಏನಾದ್ರು ಮತ್ತೆ ಇದು ನಿಮ್ಗೆ ಡ್ರೈ ಅನಿಸ್ತಾ ಇದೆ ಅಂದ್ರೆ ಮತ್ತೆ ಒಂದ್ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಬಹುದು. ಇಷ್ಟಕ್ಕೆ ಸಾಕು ಅಂದ್ರೆ ಓಕೆ. ಇದು ನೋಡಿ, ಇದು ಕೂಡ ಕಲರ್ ಚೇಂಜ್ ಆಗಿದೆ, ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಎರಡೂನು. ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಬೇಕು. ನೀವು ಹಿಟ್ಟು ಸರಿ ಹುರಿದಿಲ್ಲ ಅಂದ್ರೆ ಹಸಗ್ಲಾಗೋದಕ್ಕೆ ಶುರು ಆಗುತ್ತೆ. ನೋಡಿ ನಮ್ದು ಬೆಲ್ಲ ಕೂಡ ಕರ್ಗಿದೆ. ನೋಡಿ ಈ ರೀತಿ ಸ್ಪೂನ್ ಬೆರಳಿಂದ ಈಗ ಒಂದ್ ಲೈನ್ ಎಳೆದ್ರೆ ಅದು ಅಂಟಬಾರ್ದು, ಆ ಲೆಕ್ಕಕ್ಕೆ ಬರ್ಬೇಕು. ಇಲ್ಲ ಅಂದ್ರೆ ಒಂದೆಳೆ ಪಾಕ, ಈ ರೀತಿ ಬೆರಳಲ್ಲಿ ಅದ್ದಿ ನೋಡಿದ್ರೆ ಒಂದೆಳೆ ಪಾಕ ಬರ್ಬೇಕು. ಅಲ್ಲಿವರೆಗೂ ನೀವು ಅದನ್ನ ಕುದಿಸ್ಕೋಬೇಕು. ಜೊತೆಗೆ ನಾನಿಲ್ಲಿ ಬಾಳೆಹಣ್ಣಿಂದು ಪ್ಯೂರೆ ಹಾಕೊಂಡಿದ್ದೀನಿ.
ಒಂದು 8ರಿಂದ 10 ಬಾಳೆಹಣ್ಣಿಂದು ರುಬ್ಬಿ ಪೇಸ್ಟ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಹಾಕಿದ ನಂತರ ಹಿಟ್ಟು, ರವೆ, ಬಾಳೆಹಣ್ಣು ಮೂರೂ ತುಂಬಾ ಚೆನ್ನಾಗಿ ಮಿಕ್ಸ್ ಆಗೋವರ್ಗು ಮೀಡಿಯಂ ಫ್ಲೇಮಲ್ಲಿ ಕೈ ಆಡ್ಕೊಳ್ಬೇಕು. ಆದಷ್ಟು ದಪ್ಪ ತಳದ್ದು ಪಾತ್ರೆ ತಗೊಳ್ಳಿ. ನೀವು ಕಂಟಿನ್ಯೂಸ್ ಆಗಿ ಯಾವಾಗ ಮಾಡೋದಕ್ಕೆ ಶುರು ಮಾಡ್ತೀರೋ ಅಲ್ಲಿಂದ ಪೂರ ಆಗಿ ತೆಗಿಯೋವರೆಗೂ ಎಲ್ಲಿ ಕೂಡ ಸ್ಟಾಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೀವು ಇದಕ್ಕೆ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿಯೋದಕ್ಕೆ ಶುರು ಆಗುತ್ತೆ. ನೋಡಿ, ಅವಾಗಲೇ ಏನು ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದೀವಿ. ನೀವು ಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಕೂಡ ಹಾಕೊಳ್ಬೋದು, ಆರೆಂಜ್ ಕಲರು. ಬೇಡ ಅಂದ್ರೆ ಬಿಡ್ಬೋದು, ಬೆಲ್ಲದ ಕಲರೇ ಕೆಂಪಗೆ ಬರುತ್ತೆ. ಬೇಕು ತುಂಬಾ ಚೆನ್ನಾಗಿ ಕಲರ್ ಬೇಕು ಅಂದ್ರೆ ನೀವು ಇದಕ್ಕೆ ಫುಡ್ ಕಲರ್ ಹಾಕೊಳ್ಬೋದು. ಹಾಗೆ ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಂಟಿನ್ಯೂಸ್ ಆಗಿ ಕೈ ಆಡಬೇಕು, ಇಲ್ಲಿ ಸ್ಟಾಪ್ ಮಾಡಂಗಿಲ್ಲ. ಮೀಡಿಯಂ ಫ್ಲೇಮಲ್ಲಿ ಮೂರೂ ಹಿಟ್ಟು, ರವೆ ಹಾಗೆ ಬಾಳೆಹಣ್ಣು ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಹಾಗೆ ಅಕಸ್ಮಾತ್ ಆಗಿ ನಿಮ್ಗೆ ಏನಾದ್ರೂ ಇದ್ರ ಡ್ರೈ ಅನಿಸ್ತಾ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಬೋದು. ಇದಿಷ್ಟು ಆಗೋದಕ್ಕೆ ನಿಮಗೆ ಕಡಿಮೆ ಅಂದ್ರೂ 1 ಅವರ್ ಟೈಮ್ ತಗೊಳುತ್ತೆ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಂಡ್ರೆ. ಎಣ್ಣೆ ಬಿಡೋದಕ್ಕೆ ಶುರು ಆಗ್ಬೇಕು, ಮತ್ತೆ ನೀವು ಈ ರೀತಿ ಉಂಡೆ ಮಾಡಿದ್ರೆ ಅದಕ್ಕೆ ನೀಟಾಗಿ ಉಂಡೆ ಮಾಡೋದಕ್ಕೆ ಬರಬೇಕು. ಆ ಹದಕ್ಕೆ ಬಂದಾಗ ನೀವು ಇದನ್ನ ಆಫ್ ಮಾಡ್ಕೊಳ್ಬೇಕು. ನೋಡಿ, ಮೂರನ್ನು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ, ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಈಗ ಒಂದು ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಅಥವಾ ತುಪ್ಪ ಸವರ್ಕೊಂಡು ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಹಾಕೊಂಡಿದೀನಿ. ನಾನು ಹೇಳಿದ್ನಲ್ಲ, ಅದು ನೀವು ಉಂಡೆ ಮಾಡಿದ್ರೆ ಉಂಡೆ ಮಾಡೋದಕ್ಕೆ ಬರಬೇಕು. ಸೈಡ್ಸ್ ಎಲ್ಲ ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ನೀವು ಮಾಡ್ಬೋದು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನಾನು ಹೇಳಿದ್ನಲ್ಲ 1 ಅವರ್ ಟೈಮ್ ತಗೊಂಡಿದೆ ಅಂತ. ನೋಡಿ, ಈವನ್ ಮಾಡ್ಕೊಳ್ಳೋಣ ಎಲ್ಲಾನು. ಇದ್ರ ಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಗೋಡಂಬಿ, ದ್ರಾಕ್ಷಿ ಹಾಗೆ ಪಿಸ್ತಾನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಗಾರ್ನಿಶಿಂಗ್ಗೋಸ್ಕರ. ಬೇಕು ಅಂದ್ರೆ ನೀವು ಏನು ಇದು ಪ್ರಿಪೇರ್ ಮಾಡ್ಕೊಳ್ತಿರ್ತೀರಲ್ವಾ ಆವಾಗ್ಲೂ ಕೂಡ ನೀವು ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಅಲ್ಲಿ ಆ್ಯಡ್ ಮಾಡಿಲ್ಲ, ಇಲ್ಲಿ ಮೇಲ್ ಮಾತ್ರ ಹಾಕೊಳ್ತಾ ಇದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಬೋದು. ಇದು ಒಂದು 2-3 ತಾಸು ಪೂರ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನ ನೀವು ಪೀಸಸ್ ಕಟ್ ಮಾಡ್ಬೋದು. ಸ್ವಲ್ಪ ಹೊತ್ತು 1-2 ತಾಸು ಬಿಟ್ಟು ನಂತರ ಫ್ರಿಜ್ಜಲ್ಲಿ ಕೂಡ ಇಟ್ಟು ಆಮೇಲೆ ತೆಗೆದು ಕೂಡ ಕಟ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಪೀಸಸ್ ಬರುತ್ತೆ. ನೋಡಿ, ಇದನ್ನ ಈಗ ಪೂರ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾಗಿದ ನಂತರ ಇದನ್ನ ನಿಮಗೆ ಪೀಸಸ್ ಮಾಡಿ ತೋರಿಸ್ತೀನಿ. ನೋಡಿ, ಪೀಸಸ್ ಕಟ್ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದನ್ನ 15ರಿಂದ 20 ದಿನ ಇಟ್ಕೊಂಡು ಯೂಸ್ ಮಾಡ್ಬೋದು. ಬೇಕು ಅಂದ್ರೆ ಈ ರೀತಿ ಲಡ್ಡುಗಳನ್ನು ಮಾಡ್ಕೊಳ್ಬೋದು. ಬೇಕು ಅಂದ್ರೆ ಸ್ವಲ್ಪ ಕಸಕಸೆ ಒಣ ಕೊಬ್ಬರಿ ತುರಿಯಿಂದ ಇದನ್ನ ಗಾರ್ನಿಶ್ ಮಾಡ್ಕೊಂಡು ಉಪಯೋಗಿಸ್ಬೋದು. ಅದೇ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದೇ ಉಂಡೆಗಳನ್ನ ಉಪಯೋಗಿಸಿ ನಾನಿಲ್ಲಿ ಹೋಳಿಗೆ ಕೂಡ ಮಾಡಿದ್ದೀನಿ. ನೀವು ಬೇಕು ಅಂದ್ರೆ ಬರ್ಫಿ ತರ ತಿನ್ಬೋದು, ಬೇಕು ಅಂದ್ರೆ ಲಡ್ಡು ತರ ತಿನ್ಬೋದು. ಇಲ್ಲ ಅಂದ್ರೆ ಈ ರೀತಿ ನೀವು ಅದನ್ನ ಹೂರ್ಣ ತರ ಉಪಯೋಗಿಸಿ ಹೋಳಿಗೆ ಕೂಡ ಮಾಡ್ಕೊಳ್ಬೋದು. ಹೋಳಿಗೆದ ರೆಸಿಪಿ ಆಲ್ರೆಡಿ ಚಾನಲ್ ಅಲ್ಲಿ ಇದೆ, ಅದರಲ್ಲಿ ಹಿಟ್ಟು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತಿದೆ, ಹೂರ್ಣ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತಾನು ತೋರಿಸಿದ್ದೀನಿ. ಅದನ್ನ ಉಪಯೋಗಿಸಿ ನೀವು ಹೋಳಿಗೆಯನ್ನು ಕೂಡ ಮಾಡ್ಕೊಳ್ಬೋದು. ಏನು ಪ್ರಾಬ್ಲಮ್ ಆಗಲ್ಲ, ತುಂಬಾ ಚೆನ್ನಾಗಿ ನೀವು ಈಸಿಯಾಗಿ ಹೋಳಿಗೆ ಮಾಡ್ಕೊಳ್ಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾನು ಹೋಳಿಗೆ ರೆಸಿಪಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಅದನ್ನ ತೋರ್ಸೋಕ್ ಹೋಗಿಲ್ಲ, ನೀವು ಮಾಡ್ಕೊಳ್ಬೋದು ಅಂತ ತೋರ್ಸೋದಕ್ಕೋಸ್ಕರ ಇಲ್ಲಿ ಹೋಳಿಗೆ ಮಾಡಿರೋದು ಅಷ್ಟೇ. ದಪ್ಪ ಹಂಚಿಟ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಅಥವಾ ತುಪ್ಪನ ಸವರಿ 2 ಕಡೆ ತುಂಬಾ ಚೆನ್ನಾಗಿ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಹೇಳಲಿಕ್ಕಾಗಲ್ಲ ಇದು ಬಾಳೆಹಣ್ಣಿಂದು ಹೋಳಿಗೆ ಅಂತ. ಖಂಡಿತ ಟ್ರೈ ಮಾಡಿ ನೋಡಿ ಒಂದ್ಸಾರಿ. ಇದನ್ನ ಹಾಲು ಅಥವಾ ತುಪ್ಪದ ಜೊತೆಗೆ ನೀವು ಸರ್ವ್ ಮಾಡ್ಬೋದು. ಇನ್ನು 4ನೇ ಬಾಳೆಹಣ್ಣಿನ ರೆಸಿಪಿ ಬಾಳೆಹಣ್ಣಿನ ಸುಟ್ಟಾವು ಅಥವಾ ಅಪ್ಪಮ್ ಅಂತ ಹೇಳ್ಬೋದು. ಇದು ಕೂಡ ಟೀ ಟೈಮ್ ಸ್ನಾಕ್ಸ್ ತರ ನೀವು ಉಪಯೋಗಿಸ್ಬೋದು. ತುಂಬಾ ಸ್ವೀಟ್ ಇರಲ್ಲ, ಬಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಕಪ್ಪು ನೆನೆಸಿರೋಂಥ ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ಒಂದು 2 ಏಲಕ್ಕಿಗಳನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿ ಹಾಕೊಳ್ಳೋಣ. ನಾನಿಲ್ಲಿ
ಬಾಳೆಹಣ್ಣಿನ ಪ್ಯೂರೆ ಹಾಕೊಳ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಬೇರೆ ರೆಸಿಪಿ ಮಾಡೋದಕ್ಕೋಸ್ಕರ ಪ್ಯೂರೆ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟ್ ಆಗಿ ಬಾಳೆಹಣ್ಣನ್ನೇ ಇದಕ್ಕೆ ಹಾಕೊಳ್ಬಹುದು. 1 ಕಪ್ನಷ್ಟಿದೆ, 1 ಕಪ್ ಅಕ್ಕಿ, 1 ಕಪ್ನಷ್ಟು ಬಾಳೆಹಣ್ಣಿಂದು ಪ್ಯೂರೆ ಇದೆ. ಹಾಗೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲ, ಯಾವ ಕಪ್ಪಿಂದ ತಗೊಂಡಿರ್ತೀರೋ ಅದರಿಂದ ಅರ್ಧ ಕಪ್ಪು ಬೆಲ್ಲ ಅಷ್ಟನ್ನು ರುಬ್ಕೊಂಡಾಗಿದೆ. ರುಬ್ಕೊಂಡ ನಂತರ ಇದಕ್ಕೆ 1 ಪಿಂಚ್ನಷ್ಟು ಸಾಲ್ಟ್ ಹಾಕೊಳ್ಳೋಣ. ಹಾಗೆ 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ. ಇಷ್ಟನ್ನು ಹಾಕೊಂಡು ತುಂಬಾ ಚೆನ್ನಾಗಿ ಗಂಟಿಲ್ದಿರೋ ರೀತಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಎಲ್ಲಿ ಹಿಟ್ಟು ಕಲಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ನೀವು ಮಿಕ್ಸರ್ಗೆ ಏನು ಹಾಕೊಂಡಿರ್ತೀರಲ್ಲ ಅದರಲ್ಲೇ ಕೂಡ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇದನ್ನ ಕರಿಯೋದಕ್ಕೆ ಶುರು ಮಾಡಬೇಕು. ಇದು ಯಾವ ಹದಕ್ಕೆ ಇರಬೇಕು ಅಂದ್ರೆ ನೀವು ಕೇಕ್ ಮಾಡ್ತೀರಲ್ವಾ, ಕೇಕ್ ಬ್ಯಾಟರ್ ಇರುತ್ತಲ್ಲ ಆ ರೀತಿ ಇರಬೇಕು. ನೋಡಿ, ಈ ಹದಕ್ಕೆ ಬರ್ಬೇಕು ಹಿಟ್ಟು. ಅಕಸ್ಮಾತ್ ಇದೇನಾದ್ರೂ ನೀರಾಗಿದೆ ಅಂದ್ರೆ ಇದಕ್ಕಿನ್ನ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಗಟ್ಟಿ ಆಗಿದೆ ಅಂದ್ರೆ ಸ್ವಲ್ಪ ಬಾಳೆಹಣ್ಣಿನ ಪ್ಯೂರೆ ಅಥವಾ ನೀರನ್ನ ಸೇರಿಸ್ಕೊಂಡು ಕರೆಕ್ಟ್ ಹದಕ್ಕೆ ಮಾಡ್ಕೊಳ್ಳಿ. ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದೆ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕು ಅಂದ್ರೆ ಸ್ಪೂನ್ ಸಹಾಯದಿಂದ ಫ್ರೈ ಮಾಡ್ಕೊಳ್ಳಿ ಅಥವಾ ಕೈಯಿಂದನೇ ಒಡೆ ತರ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ನೀವು ಮೀಡಿಯಂ ಫ್ಲೇಮಲ್ಲೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಒಂದ್ ಸೈಡ್ ತುಂಬಾ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದ ನಂತರ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಕಲರ್ ಬರೋ ತರ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದು ತುಂಬಾ ಸ್ವೀಟು ಇರಲ್ಲ, ತಿನ್ನೋದಕ್ಕೆ ಈವ್ನಿಂಗ್ ಸ್ನಾಕ್ಸ್ ತರ ತುಂಬಾ ಚೆನ್ನಾಗಿರುತ್ತೆ. ಈ 4 ರೆಸಿಪಿನೂ ಖಂಡಿತ ಮನೇಲಿ ಟ್ರೈ ಮಾಡಿ. ನಿಮ್ ಸಜೆಷನ್ ತಿಳಿಸೋದನ್ನ ಮರಿಬೇಡಿ.